श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदविभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् ಜಿಜ್ಞಾಸುಗಳೇ, ನಾವುಗಳು ಶಂಕರ ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥವನ್ನು ಇಟ್ಕೊಂಡು ಆತ್ಮತತ್ವವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿ ತತ್ವವನ್ನು ಶ್ರವಣ ಮನನ ನಿಧ್ಯಾಸನಗಳ ಮೂಲಕ ತಿಳಿದುಕೊಂಡು ಜೀವಬ್ರಹ್ಮೈಕ್ಯವನ್ನ ನೋಡಿ ಜೀವನ್ಮುಕ್ತರ ಸ್ಥಿತಿ ಹೇಗಿರ್ತದೆ ಅದನ್ನು ನೋಡಿದ್ವಿ. ಇವಾಗ ಪರಬ್ರಹ್ಮದ ಲಕ್ಷಣವನ್ನು ಕುರಿತು 4 ಶ್ಲೋಕಗಳನ್ನು ನಾವು ಇಲ್ಲಿ ನೋಡ್ತೇವೆ. ಇಲ್ಲಿ ಪರಬ್ರಹ್ಮದ ಲಕ್ಷಣ ಅಂತ ಹೇಳಿದ್ರೆ ಪರಬ್ರಹ್ಮವನ್ನ ಒಂದು ವಿಷಯವಾಗಿ ಇಟ್ಟುಕೊಂಡು ಬ್ರಹ್ಮವು ಹೇಗಿದೆ ಅಂತ ನೇರವಾಗಿ ಪರಬ್ರಹ್ಮದ ಲಕ್ಷಣವನ್ನ ಹೇಳೋದಕ್ಕೆ ಹೊರಟಿಲ್ಲ. ಇಲ್ಲಿರುವ ಶೈಲಿ ಹೇಗೆ ಅಂತ ಹೇಳಿದ್ರೆ, ನೀವು ಆತ್ಮನಲ್ಲಿಯೇನೆ ಪರಬ್ರಹ್ಮದ ಲಕ್ಷಣವನ್ನ ಕಾಣಬಹುದು, ಕಾಣುತ್ತೆ ಅನ್ನೋದನ್ನ ಒತ್ತು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಯಾವ ವ್ಯಕ್ತಿ ಆತ್ಮಜ್ಞಾನವನ್ನ ಅಂದ್ರೆ ದೇಹೇಂದ್ರಿಯಗಳ ಮೇಲೆ ವ್ಯಾಮೋಹವನ್ನ ಬಿಟ್ಟು ಕೇವಲ ಆತ್ಮನಲ್ಲಿಯೇನೆ ನೆಲೆ ನಿಂತಾಗ ಜೀವನ್ಮುಕ್ತನಾಗಿರುವಂಥವನು ಅಂತ ನಾವೇನ್ ಭಾವಿಸ್ತೇವೆಯೋ ಅವನ ದೃಷ್ಟಿಯಿಂದ ಪರಬ್ರಹ್ಮದ ಲಕ್ಷಣ, ಅವನ ದೃಷ್ಟಿಯಿಂದ ಅಥವಾ ಅವನ ಮೂಲಕ ಪರಬ್ರಹ್ಮದ ಲಕ್ಷಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮಜ್ಞಾನಿಯಾದಂಥವನು ತನ್ನಲ್ಲಿಯೇನೆ ಪರಬ್ರಹ್ಮವನ್ನ ಕಾಣುವಂತಹದ್ದನ್ನ ಒತ್ತುಕೊಟ್ಟು ಇಲ್ಲಿ ತಿಳಿಸ್ತಾರೆ. ಅವುಗಳನ್ನ ಒಂದೊಂದಾಗಿ ನೋಡೋಣ. ಯಲ್ಲಾಭಾನ್ನ ಪರೋ ಲಾಭೋ ಯತ್ ಸುಖಾನ್ನ ಪರಂ ಸುಖಂ ಯಜ್ಞಾನಾನ್ನ ಪರಂ ಜ್ಞಾನಂ ತದ್ಬ್ರಹ್ಮೇತ್ಯವಧಾರಯೇತ್. ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥ ಶುರು ಮಾಡಿ ಈ ಗ್ರಂಥದ ವಿಷಯ ಆತ್ಮವು ಆತ್ಮಜ್ಞಾನ ಎಂಬುದಾಗಿ ಅನುಬಂಧ ಚತುಷ್ಟಯಗಳಲ್ಲಿ ನಿರ್ಣಯಿಸಿ ಇವಾಗ ಬ್ರಹ್ಮವನ್ನು ಕುರಿತು ಹೇಳ್ತಾ ಇದೆಯಲ್ಲ, ಇದು ಹೇಗೆ ವಿಷಯಕ್ಕೆ ಯಾವ ವಿಷಯವನ್ನ ಮುಂಚೆ ನಿರ್ಧರಿಸಿತ್ತೋ ಆ ವಿಷಯವನ್ನ ಬಿಟ್ಟು ಬೇರೆ ವಿಷಯವನ್ನ ಮಾತಾಡ್ತಾ ಇದೆಯಲ್ಲ ಅಂತ ಮೇಲ್ನೋಟಕ್ಕೆ ಯಾರಿಗಾದ್ರೂ ಕಂಡ್ರೆ ಅದು ಹಾಗಲ್ಲ. ಅದಕ್ಕೇನು ಹೇಳ್ತಾರೆ ಅಂದ್ರೆ, ಮೊದಲನೇದಾಗಿ ಜೀವಬ್ರಹ್ಮರ ಐಕ್ಯವನ್ನ ಈಗಾಗಲೇ ಹೇಳಿದೆ ಇಲ್ಲಿ ಇದರ ಹಿಂದಿನ ಶ್ಲೋಕದಲ್ಲಿ. ಹಾಗಾಗಿ ಬ್ರಹ್ಮ ಅನ್ನೋದು ಆತ್ಮನಿಗಿಂತ ಭಿನ್ನವಾಗಿರುವಂತಹ ಇನ್ನೊಂದು ವಿಷಯ ಅಲ್ಲ ಅಂತ ನಾವು ನಿಶ್ಚಯ ಮಾಡ್ಕೊಳ್ಬೇಕು. ಒಂದನೇದು. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಬ್ರಹ್ಮವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹೇಳಲು ಹೊರಟಿರುವಂತಹ ಶ್ಲೋಕ, ವಾಕ್ಯ, ವಾರ್ತಿಕ ಅಥವಾ ಪ್ರಕರಣ ಗ್ರಂಥ ಇರ್ತದೆಯೋ ಹಾಗೆ ಬ್ರಹ್ಮವನ್ನೇ ನೇರವಾಗಿ ಇಟ್ಕೊಂಡು ಹೊರಟಿರೋದಲ್ಲ ಇದು. ಇದು ಆತ್ಮನಲ್ಲಿಯೇನೇ ಬ್ರಹ್ಮವನ್ನ ಕಾಣಲು ಅಥವಾ ಕಾಣಬಹುದು ಎನ್ನುವುದನ್ನ ವಿವರಿಸಲು ಹೊರಟಿರುವಂತಹ ಈ 4 ಶ್ಲೋಕಗಳು. ಈಗ ಆತ್ಮಜ್ಞಾನಿಯ ದೃಷ್ಟಿಯಿಂದ ಜ್ಞಾನಿ ಆತ್ಮವನ್ನ ಈ ಹಿಂದೆ ಹೇಳಿದ ಪ್ರಕಾರದಲ್ಲಿ ಬಲ್ಲವನು ಅಥವಾ ಹಾಗೆ ಪಡೆಯಲು ಬಯಸುವನು, ಜಿಜ್ಞಾಸು ಅಂತಲೂ ಇಟ್ಕೊಂಡು
ಅವನಿಗೆ ಆತ್ಮಜ್ಞಾನದವೇ ಬ್ರಹ್ಮವು ಅಥವಾ ಆತ್ಮದಲ್ಲಿಯೇನೇ ಬ್ರಹ್ಮ ಕಾಣೋದು ಅಂತ ಹೇಗೆ ಹೇಳಬೇಕು ಅನ್ನೋದನ್ನು ನೋಡಿದ್ರೆ ಈ ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗ್ತದೆ. ಯಲ್ಲಾಭಾನ್ ನಾಪರೋ ಲಾಭ, ಯಾವುದು ಪಡೆದ ಮೇಲೆ ಇನ್ನೊಂದು ಪಡೀಬೇಕು ಅಂತ ಯಾವುದು ಉಳಿಯೋದೇ ಇಲ್ಲ, ಪಡೆದುಕೊಳ್ಬೇಕಾಗಿರೋದು ಅಂತ ಇನ್ನೊಂದು ಉಳಿಯೋದೇ ಇಲ್ವೋ, ಅಂದ್ರೆ ಯಾವುದೋ ಒಂದನ್ನ ಪಡೆದ ಮೇಲೆ ಅದನ್ನು ಹೊರತುಪಡಿಸಿ ಪಡ್ಕೊಳ್ಬೇಕಾಗಿರೋದು ಅಂತ ಮತ್ತೊಂದು ಯಾವುದು ಉಳಿದಿರೋದಿಲ್ವೋ ಅಂತ ಅರ್ಥ. ಎಲ್ ಲಾಭಾತ್ ನಾಪರೋ ಲಾಭ, ಯಾವ ಲಾಭವೇದ ಮೇಲೆ ಬೇರೆ ಲಾಭ ಅನ್ನೋದು ಇಲ್ವೇ ಇಲ್ಲ. ಯತ್ ಸುಖಾನ್ ನಾಪರಂ ಸುಖಂ, ಯಾವ ಸುಖವನ್ನ ಅನುಭವಿಸಿದ ಮೇಲೆ ಅದಕ್ಕೆ ಹೊರತಾದ ಇನ್ನೊಂದು ಸುಖ ಅಂತಿಲ್ವೋ. ಯದ್ ಜ್ಞಾನಾನ್ಯಾಪರಂ ಜ್ಞಾನಂ, ಯಾವುದನ್ನ ತಿಳಿದುಕೊಂಡ ಮೇಲೆ ಇನ್ನೂ ಒಂದು ತಿಳಿದುಕೊಳ್ಬೇಕು ಅಂತ ಯಾವುದು ಉಳಿಯೋದೇ ಇಲ್ವೋ. ತದ್ ಬ್ರಹ್ಮೇತ್ಯವಧಾರಯೇತ್, ಅದುವೇ ಬ್ರಹ್ಮ ಎಂಬುದಾಗಿ ತಿಳಿ ಅಂತ ಹೇಳ್ತೀವಿ. ಇದನ್ನ ಛಾಂದೋಗ್ಯದಲ್ಲಿ ಅಥವಾ ಬೃಹದಾರಣ್ಯಕದಲ್ಲಿ ಉದ್ದಾಲಕ ಆರುಣಿಯ ಕಥೆಯ ಮೂಲಕವೂ ನಾವಿಲ್ಲಿ ನೆನಪಿಸ್ಕೊಳ್ಳಬಹುದು. ಉದ್ದಾಲಕನು ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದ ಮೇಲೆ ನಾನ್ ಬಹಳ 12 ವರ್ಷ ಇದ್ದೆ, ಅದ್ ಕಲ್ತೆ ಅಂತೇಳಿ ಭಯಂಕರ ಅಹಂಕಾರದಿಂದ ಮನೆಗೆ ಬಂದಾಗ ಅಪ್ಪ ನಂಗೆ ಏನೇನ್ ಅಧ್ಯಯನ ಮಾಡಿದಿ ಅಂತ ಕೇಳಿದ, ನಂಗೆ ಎಲ್ಲಾನು ಗೊತ್ತು, ಎಲ್ಲ ಗೊತ್ತು, ಅದ್ ಗೊತ್ತು ಇದ್ ಗೊತ್ತು ಅಂತ ಹೇಳಿ ಹೇಳ್ತಾ ಇರುವಾಗ ತಂದೆ ಅರುಣ ಪ್ರಶ್ನೆ ಕೇಳ್ತಾನೆ ಒಂದು, ಓಹೋ ನಿಂಗೆಲ್ಲವೂ ಗೊತ್ತೇನು, ನಿಂಗೆ ಅದೂ ಗೊತ್ತೇನೋ, ಅದೇನೋ ಒಂದಿದೆ ಅಂತೆ, ಅದನ್ನ ತಿಳಿದುಕೊಂಡ ಮೇಲೆ ತಿಳಿದದ್ದು ತಿಳಿಯದೇ ಇರುವುದು, ಯೋಚನೆ ಮಾಡಿದ್ದು ಯೋಚನೆ ಮಾಡದೇ ಇರೋದು, ಎಲ್ಲವೂ ಗೊತ್ತಾದಕ್ಕೆ ಸಮವಂತೆ, ಅಂತಹದ್ದು ಕಲ್ತೇನ್ ನೀನು, ಅಂತಹದ್ದು ತಿಳ್ಕೊಂಡ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಾನೆ. ತಮಾದೇಶಮಪ್ರಾಪ್ಕ್ಷ್ಯ ಏನ ಶ್ರುತಂ ಶ್ರುತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಅಮತಂ ಮತಂ ಅಂತ. ತಮಾದೇಶಮಪ್ರಾಕ್ಷೋ ಏನ ಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ, ಅದನ್ನು ತಿಳ್ಕೊಂಡ್ಬಿಟ್ಯಾ ನೀನು. ಯಾವುದು ತಿಳ್ಕೋದ್ರಿಂದ, ಯಾವುದೋ ಅದೊಂದನ್ನು ತಿಳಿದುಕೊಳ್ಳೋದ್ರಿಂದ ಕೇಳಿದ್ದು ಕೇಳದೇ ಇರೋದು, ಕೇಳದೇ ಇದ್ದಿದ್ದು ಕೇಳಿದ್ದಕ್ಕೆ ಸಮವಾಗತ್ತೆ. ಅಮತಂ ಮನನ ಮಾಡದೇ ಇರೋದು ಅಥವಾ ಯೋಚನೆ ಮಾಡದೇ ಇರೋದು ಯೋಚನೆ ಮಾಡಿದ್ದಕ್ಕೆ ಸಮವಾಗ್ತದೆ. ಅವಿಜ್ಞಾತಂ ವಿಜ್ಞಾತಂ, ತಿಳಿಯದೇ ಇರುವುದು ತಿಳಿದದ್ದಕ್ಕೆ ಸಮವಾಗುತ್ತದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅದೊಂದು ತಿಳಿದುಕೊಂಡ ಮೇಲೆ ಎಲ್ಲವೂ ತಿಳಿದಕ್ಕೆ ಸಮ. ಆವಾಗ ಆ ಹುಡುಗ ಗಾಬರಿ ಆಗ್ತಾನೆ, ಏನಿದು, ಇಂಥದ್ದೇನೋ ಹೊಸದ ನಮ್ಮ ಪಾಠಶಾಲೆಯಲ್ಲಿ ಹೇಳೇ ಕೊಟ್ಟಿಲ್ಲ, ಇದು ಏನಿದು ಅಂತ ಗೊತ್ತ. ಆಮೇಲೆ ಯೋಚನೆ ಮಾಡ್ತಾನೆ, ಅಯ್ಯೋ ಇವಾಗ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ ತಂದೆ ಮತ್ತೆ ನಂಗೆ 12 ವರ್ಷ ಪಾಠಶಾಲೆಗೆ ಗುರುಕುಲಕ್ಕೆ ಕಳಿಸಬಹುದು, ಅಲ್ಲಿ ಮತ್ತೆ ಆ ಗುರುಕುಲದಲ್ಲಿ ಆ ಸಮಿತಿ ತಗೊಂಡ್ ಬರೋದು, ದರ್ಭೆ ಆರಿಸ್ಕೊಂಡ್ ಬರೋದು, ಭಿಕ್ಷೆಗೆ ಹೋಗೋದು, ಅದೆಲ್ಲ ಯಾಕೆ ಈಗ ಅಂತ ಹೇಳ್ಬಿಟ್ಟು ತಂದೆ ನೀನೇ ನನ್ ಗುರು, ಇವಾಗ ಅದೇನ್ ಗೊತ್ತು ನೀನೇ ಹೇಳ್ಬಿಡು ಅಂತ ತಂದೆಗೆ ಶರಣಾಗತಿ ಆಗ್ತಾನೆ. ಆವಾಗ ತಂದೆ ಆದಂಥವನು ಅರುಣ ಆ ಉದ್ದಾಲಕನಿಗೆ ಉತ್ತರ ಹೇಳ್ತಾನೆ. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣೋ ವಿಕಾರೋ ನಾಮಧೇಯಃ ಮೃತ್ತಿಕೇತ್ತೇವ ಸತ್ಯಂ ಅಂತ ಹೇಳ್ತಾರೆ. ಯಥಾ ಏಕೇನ ಮೃತ್ಪಿಂಡೇನ, ಯಾವ ರೀತಿ ಒಂದು ಮಣ್ಣಿನ ಮುದ್ದೆಯಿಂದ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್, ಮಣ್ಣಿನಿಂದ ಮಾಡಲ್ಪಟ್ಟ ಎಲ್ಲವೂ ತಿಳಿದುಕೊಳ್ಳಬಹುದು ಅಥವಾ ತಿಳಿದದ್ದಕ್ಕೆ ಸಮವೋ. ಮಣ್ಣನ್ನು ತಿಳಿಯೋದರಿಂದ ಮಣ್ಣಿನಿಂದ ಮಾಡಿದ ಎಲ್ಲವನ್ನೂ ತಿಳಿಯಬಹುದು. ಹಾಗೇನೆ ಮೃತ್ತಿಕೆ ತೇವ ಸತ್ಯಂ, ಉಳಿದದ್ದೆಲ್ಲ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು ಅಂತೇನಿದೆಯಾ ಅದೆಲ್ಲವೂ ವಾಚಾರಂಭಣ, ಬರೀ ಮಾತಿನ ಸಲುವಾಗಿ ಹೇಳಿದ್ದು. ವಿಕಾರ, ಅದೊಂದು ಆಕಾರ ಬದಲಾವಣೆ ಆಗಿದ್ದು. ನಾಮಧೇಯ, ಅದಕ್ಕೊಂದು ಹೆಸರು ಅಷ್ಟೇನೆ. ಮೃತ್ತಿಕೆ ತೇವ ಸತ್ಯಂ, ಮಣ್ಣೊಂದೇ ಸತ್ಯ ಅಂತ ಹೇಳ.
ಅಂದ್ರೆ ಏನರ್ಥ? ಕಾರಣವನ್ನು ತಿಳಿದುಕೊಂಡ್ರೆ ಆ ಕಾರಣದಿಂದ ಮಾಡಲ್ಪಟ್ಟ ಕಾರ್ಯ ಎಲ್ಲವೂ ತಿಳಿದಂತೇನೆ. ಹೌದಾ? ಹಾಗೇನೆ ಬ್ರಹ್ಮವನ್ನು ತಿಳಿದ್ರೆ ಜಗತ್ತೆಲ್ಲವೂ ತಿಳಿದಂತೇನೆ. ಯಾಕೆ? ಬ್ರಹ್ಮದಿಂದಲೇನೆ ಜಗತ್ತು ಬಂದಿರೋದು. ಬ್ರಹ್ಮವು ಕಾರಣ, ಜಗತ್ತು ಕಾರ್ಯ. ಈ ಹಿನ್ನೆಲೆಯನ್ನ ನಾವು ತಿಳಿದುಕೊಂಡ ಮೇಲೆ ಇಡೀ ಜಗತ್ತು ಬ್ರಹ್ಮದಿಂದಲೇನೆ ಮಾಡಿರೋದ್ರಿಂದ ಬ್ರಹ್ಮವನ್ನ ನಾನು ಪಡೆದುಕೊಂಡ್ರೆ ಬ್ರಹ್ಮಕ್ಕೆ ಹೊರತಾದದ್ದು ಯಾವುದೂ ಉಳಿಯೋದೇ ಇಲ್ಲ. ಆ ಕಾರಣದಿಂದ ಇನ್ನೊಂದನ್ನು ಪಡ್ಕೊಳ್ಬೇಕು ಅಂತ ಏನಿರೋದಿಲ್ಲ. ಇವಾಗ ಆತ್ಮಜ್ಞಾನಿಯಾದ ಲಕ್ಷಣ ಏನು ಹೇಳಿದ್ರು? ಎಲ್ಲರಲ್ಲಿಯೂ ತನ್ನನ್ನು, ತನ್ನಲ್ಲಿ ಎಲ್ಲರನ್ನು ಅಥವಾ ಎಲ್ಲವನ್ನೂ ಕಾಣುವವನು ಅಂತ ನೋಡಿದ್ರು. ಹೌದು ತಾನೆ? ಇಡೀ ಜಗತ್ತಿನಲ್ಲಿ ಎಲ್ಲದರಲ್ಲಿಯೂ ತನ್ನನ್ನೇ ಕಾಣೋದು ಅಂತ ಹೇಳಿದ್ರೆ ಬ್ರಹ್ಮದಿಂದ ಮಾಡಲ್ಪಟ್ಟಿರುವಂತಹ ಇಡೀ ಜಗತ್ತೆಲ್ಲದರಲ್ಲಿಯೂ ತನ್ನನ್ನೇ ಕಂಡ ಅಂತ ಹೇಳಿದ್ರೆ ಇಡೀ ಜಗತ್ತೆಲ್ಲವನ್ನು ತಾನು ಪಡೆದುಕೊಂಡಿದ್ದಕ್ಕೇನೆ ಸಮ ಅಂತ ಆಯ್ತು. ಇವಾಗ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈಗ ಮನೆಯಲ್ಲಿ ಸಾಧಾರಣವಾಗಿ ತಂದೆ ಯಜಮಾನ ಅವನು ದುಡಿದು ಸಂಪಾದನೆ ಮಾಡಿ ಪ್ರತಿ ತಿಂಗಳು ದುಡ್ಡನ್ನ ಎಲ್ರಿಗೂ ಹಂಚೋನು. ಮನೆ ಖರ್ಚಿಗೆ ಅಂತೇಳಿ ಹೆಂಡತಿಗೆ ಒಂದಿಷ್ಟು ದುಡ್ಡು ಕೊಡೋನು. ಮಗಳು ಕಾಲೇಜ್ ಹೋಗ್ತಾಳೆ, ಕಾಲೇಜಿಗೆ ಫೀಸ್ ಕಟ್ಟೋದಕ್ಕೆ, ಪುಸ್ತಕಕ್ಕೆ, ಅದಕ್ಕೆ ಇದಕ್ಕೆ ಬೇಕು ಅಂತ ಹೇಳಿ ಅವಳಿಗೆ ಒಂದಿಷ್ಟು ಪಾಕೆಟ್ ಮನಿ. ಮಗ ಒಬ್ಬನಿದ್ದಾನೆ, ಮಗನಿಗೂ ಒಂದಿಷ್ಟು ಪಾಕೆಟ್ ಮನಿ. ಹೀಗೆ ಎಲ್ರಿಗೂ ಕೊಡೋನು. ಅವರ ದೃಷ್ಟಿನಲ್ಲಿ, ಹೆಂಡತಿ ಮಕ್ಕಳು ಮಗನ ದೃಷ್ಟಿನಲ್ಲಿ ಅವರಿಗೆ ಕೊಟ್ಟಿರುವಂತಹದ್ದು ಮಾತ್ರ ಅವರ ದುಡ್ಡು. ಹೆಂಡತಿಗೆ ತನಗೆ ಎಷ್ಟು ಕೊಟ್ಟಿದ್ದಾರೋ ಅದು ತನ್ನ ದುಡ್ಡು. ಮಗಳಿಗೆ ಅವಳಿಗೆ ಪಾಕೆಟ್ ಮನಿ ಎಷ್ಟು ಕೊಟ್ಟಿದ್ದಾರೋ ಅದು ಅಷ್ಟು ಮಾತ್ರ ಅವಳ ದುಡ್ಡು. ಮಗನಿಗೆ ಪಾಕೆಟ್ ಮನಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಅವನ ದುಡ್ಡು. ತಿಂಗಳ ಕೊನೆಯಲ್ಲಿ ಯಾರಿಗಾದ್ರೂ ದುಡ್ಡು ಬೇಗ ಖರ್ಚಾದಾಗ ಅವರು ಇನ್ನೊಬ್ಬರ ಕಡೆಯಿಂದ ಕೇಳೋರು. ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಾನು ಅವನ ಕಡೆಯಿಂದ ತೆಗೆದುಕೊಂಡ್ರೆ ಅವನ್ ಕೊಡುವವನು ಅಯ್ಯೋ ನನಗ್ ನಷ್ಟ, ನನ್ ದುಡ್ಡು ಹೋಗ್ತಾ ಇದೆ, ನಂಗ್ ನಷ್ಟ ಅಂತ. ತೆಗೆದುಕೊಳ್ಳೋನು ನನಗೆ ಈ ಬಾರಿ ತಿಂಗಳಿಗಿಂತಲೂ ಹೆಚ್ಚು ದುಡ್ಡು ಬಂತು, ಅದು ನನಗೆ ಲಾಭ ಅಂತೆಲ್ಲ ಅವರು ಹೇಳಬಹುದು. ಆದ್ರೆ ತಂದೆ ಸ್ಥಾನದಲ್ಲಿ ಯೋಚನೆ ಮಾಡಿ, ಯಜಮಾನನ ಸ್ಥಾನದಲ್ಲಿ ಯೋಚನೆ ಮಾಡಿ. ಇವಾಗ ಎಲ್ಲ ದುಡ್ಡು ಅವನದ್ದೇ ಆಗಿರುವುದರಿಂದ ತಿಂಗಳ ಕೊನೆಯಲ್ಲಿ ಹೆಂಡತಿಯಿಂದ ಅಥವಾ ಮಕ್ಕಳಿಂದ ಅವನು ದುಡ್ಡು ಪಡೆದುಕೊಂಡ್ರೆ ಅದು ಅವನಿಗೆ ಲಾಭ ಏನು? ಅಥವಾ ತನ್ನಲ್ಲಿರೋ ದುಡ್ಡನ್ನು ಅವರಿಗೆ ಕೊಟ್ರೆ ಅದು ನಷ್ಟ ಏನು? ಅಲ್ಲ. ಎಲ್ಲವೂ ತನ್ನದೇ ದುಡ್ಡಾಗಿರೋದ್ರಿಂದ ಆ ದುಡ್ಡು ಅವನ ದೃಷ್ಟಿನಲ್ಲಿ ಲಾಭವೂ ಇಲ್ಲ, ನಷ್ಟವೂ ಅಲ್ಲ. ಅಂದ್ರೆ ಪಾಯಿಂಟ್ ಏನಿಲ್ಲ ಅಂತ ಹೇಳಿದ್ರೆ, ಎಲ್ಲವನ್ನೂ ನಾನು ಈಗಾಗಲೇ ಪಡೆದುಕೊಂಡವನಾಗಿರೋದ್ರಿಂದ ನನಗೆ ಅದನ್ನು ಹೊರತಾಗಿ ಬೇರೆ ಪಡೆದುಕೊಳ್ಳುವುದು ಅಂತ ಏನು ಉಳಿಯೋದೇ ಇಲ್ಲ. ಅಲ್ಲಿ ಮನೆಯಲ್ಲಿರೋ ಎಲ್ಲವೂ ದುಡ್ಡು ಅವನದ್ದೇ ಆಗಿರೋದ್ರಿಂದ, ಹೆಂಡತಿ ಕೊಟ್ಟಿರೋದು, ಮಕ್ಕಳಿಗೆ ಕೊಟ್ಟಿರೋದು, ಮಗನಿಗೆ ಕೊಟ್ಟಿರೋದು ಎಲ್ಲವೂ ಅವನದ್ದೇ ಆಗಿರೋದ್ರಿಂದ ಅವನ್ ಮತ್ತೆ ಬೇರೆ ದುಡ್ಡು ಪಡ್ಕೊಳ್ಬೇಕು ಅಂತೇನು ಇರೋದಿಲ್ಲ ಅವನ ಮನೆಯಲ್ಲಿ, ತಂದೆ ದೃಷ್ಟಿನಲ್ಲಿ. ಇಲ್ಲಿ ತಂದೆ ದೃಷ್ಟಿ ಅಂದ್ರೆ ಆತ್ಮಜ್ಞಾನಿ ಅಂತ ಇಟ್ಕೊಳ್ಳಿ. ಲಾಭಾತ್ ನಾಪರೋ ಲಾಭ. ನಾವು ಒಂದು ಬಾರಿ ಇಡೀ ಜಗತ್ತೆಲ್ಲವೂ ನನಗಿಂತ ಬೇರೆ ಅಲ್ಲ, ಸರ್ವಾತ್ಮ ಭಾವ ಅನ್ನೋದನ್ನ ನಾವು ಭಾವಿಸಿ ಎಲ್ಲವೂ ನನ್ನದೇ ಅನ್ನುವಂತಹ ಸ್ಥಳದಲ್ಲಿರುವ, ಆ ಸ್ಥಾಯಿನಲ್ಲಿರುವಾಗ ಬ್ರಹ್ಮ ಭಿನ್ನವಾದ ಯಾವುದೂ ಇರೋದಿಲ್ಲ. ಕಾರಣ ಆದ್ದರಿಂದ ನಾನು ಮತ್ತೊಂದನ್ನು ಪಡ್ಕೊಳ್ಬಲ್ಲೆ ಅನ್ನೋದೇನು ಉಳಿಯೋದೇ ಇಲ್ಲ. ಅದನ್ನ ಹೇಗೆ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ? ಹಾಗೇನೆ ಈ ಲಾಭ ಅನ್ನೋದನ್ನೇ ನೀವು ಸುಖಕ್ಕೂ ಅನ್ವಯ ಮಾಡಬಹುದು. ಏನಾದ್ರೂ ನಂಗೆ ಪಡೆದುಕೊಂಡ್ರೆ ಸುಖ ಅಂತೇಳಿ, ಅದು ಹೋದ್ರೆ ನಷ್ಟ, ದುಃಖ ಅಂತ ಹೇಳಿ. ಹಾಗೆ ನಾನು ನನ್ನ ಹೆಂಡತಿ ಮಕ್ಕಳಿಂದ ದುಡ್ಡು ತಗೊಂಡ್ರೆ ನಂಗೆ ಸುಖನೂ ಇಲ್ಲ, ಕಳ್ಕೊಂಡ್ರೆ ನಷ್ಟ, ಅವ್ರಿಗೆ ವಾಪಸ್ ಕೊಟ್ರೆ ನಷ್ಟನೂ ಇಲ್ಲ, ದುಃಖನೂ ಇಲ್ಲ. ಯಾಕಂದ್ರೆ ಅದು ನಂದೇ, ಇದು ನಂದೇ. ಹಾಗೆ
ಅದಕ್ಕಿಂತ ಆ ಸುಖವನ್ನ ಪಡೆದ ಮೇಲೆ, ಯಜಮಾನನಾಗಿ ಆ ಎಲ್ಲ ದುಡ್ಡನ್ನು ಪಡೆದ ಮೇಲೆ ಮತ್ತೊಂದೇನು ಸುಖ ಅಂತೇನು ಇರೋದಿಲ್ಲ. ಆ ಕೊಟ್ರು ಅಷ್ಟೇ ದುಡ್ಡು, ಹೋದ್ರು ಅಷ್ಟೇ ಬಂದ್ರು ಅಷ್ಟೇ, ಆ ದುಡ್ಡು ನಂದೇ, ನನ್ನ ಹತ್ರ ಇರೋ ದುಡ್ಡು ನಂದೇ. ಹಾಗೆ ಅವನಿಗೆ ಹೊಸದಾಗಿ ಈ ಸರ್ತಿ ನಂಗೆ ಬೇರೆ ದುಡ್ಡು ಬಂತು ಅಂತ ಹೇಳಿ ಸುಖ ಪಡೋ ಹಾಗೆ ಏನಿಲ್ಲ ಅವನು. ಯಜ್ಞಾನಾನ್ ನಾಪರಂ ಜ್ಞಾನಂ, ಯಾವುದನ್ನು ತಿಳಿದುಕೊಂಡ ಮೇಲೆ ಮತ್ತೆ ತಿಳಿಯಲ್ಪಡ್ಬೇಕು ಅಂತ ಏನು ಉಳಿಯೋದೇ ಇಲ್ಲವೋ. ಮಣ್ಣಿನಿಂದ ಮಾಡಲ್ಪಟ್ಟದ್ದನ್ನ ಮಣ್ಣನ್ನು ತಿಳಿದ ಮೇಲೆ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೆಲ್ಲವೂ ತಿಳಿದಂತೇನೆ ಸಮ. ಆದ್ರಿಂದ ಬೇರೆ ತಿಳಿಯಲ್ಪಡಬೇಕು ಅಂತ ಬೇರೆ ಯಾವುದು ಉಳಿಯೋದೇ ಇಲ್ಲ. ಈ ಕೊನೆಯ ವಾಕ್ಯವನ್ನ ಆ ಏಕೇನ ಮೃತ್ಪಿಂಡೇನ ನೆನಪು ಮಾಡ್ಕೊಳ್ಳಿ, ಅದಕ್ಕನ್ನ ಜೋಡಿಸ್ಕೊಳ್ಳಿ. ಈ ಶ್ಲೋಕದಲ್ಲಿ ಈ ಅಂಶವನ್ನ, ಇಷ್ಟೊತ್ತು ಹೇಳಿರುವ ಅಂಶವನ್ನ ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ, ಯಾವುದನ್ನ ಪಡೆಯುವುದರಿಂದ ಮತ್ತೆ ಬೇರೆ ಪಡ್ಕೊಳ್ಬೇಕು ಅಂತ ಏನು ಉಳಿಯೋದಿಲ್ವೋ, ಯಾವ ಸುಖವನ್ನ ಅನುಭವಿಸುತ್ತಾ ಇರುವವರಿಗೆ ಬೇರೊಂದು ಸುಖ ಅನುಭವಿಸಬೇಕು ಅಂತೇನು ಉಳಿಯೋದಿಲ್ವೋ, ಯಾವುದನ್ನ ತಿಳಿದುಕೊಂಡ ಮೇಲೆ ಅದಕ್ಕಿಂತ ಭಿನ್ನವಾಗಿ ಮತ್ತೊಂದು ತಿಳಿಯಬೇಕು ಅಂತೇಳಿ ಯಾವುದು ಉಳಿಯೋದಿಲ್ಲವೋ, ತದ್ ಬ್ರಹ್ಮೇತ್ಯವಧಾರಯೇತ್, ಅದುವೇ ಬ್ರಹ್ಮ ಎಂಬುದಾಗಿ ನೀನು ಭಾವಿಸು ಅಂತ ಹೇಳ್ತಾರೆ. ಭಾವಿಸು ಅಂತ ಹೇಳುವುದರ ಮೂಲಕ ಸೂಚನೆ ಏನ್ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ, ಈ ಹಿಂದೆ ಜೀವನ್ ಮುಕ್ತ ಅಂತ ಯಾರು ಹೇಳಿದಾರೋ ಅವನು ಹಾಗೆ ಭಾವಿಸ್ತಾನೆ ಅನ್ನೋದು ಹೇಳ್ತಾರೆ. ಆತ್ಮಜ್ಞಾನಿ ಆದಂಥವನು, ಜೀವನ್ಮುಕ್ತನಾದಂಥವನು ಅವನು ಹಾಗೆ ಭಾವಿಸ್ತಾನೆ. ಎಲ್ಲರಲ್ಲಿಯೂ ನನ್ನನ್ನೇ ನಾನು ಕಂಡಾಗ ಯಾರನ್ನ ನಾನು ಪಡ್ಕೊಳ್ಬೇಕು, ಯಾರನ್ನ ನಾನು ಕಳ್ಕೊಳ್ಬೇಕು ಅಂತ ಯಾವುದು ಉಳಿಯೋದಿಲ್ವೋ ಅನ್ನುವಂಥದ್ದು. ಇದೇ ಶೈಲಿನಲ್ಲಿ ಮುಂದಿನ ಶ್ಲೋಕ. ಇವಾಗ ಇದು ಲಾಭ, ಸುಖ, ಜ್ಞಾನ ಅನ್ನೋದನ್ನ ಈ ಮೂರು ವಾಕ್ಯದಲ್ಲಿ, ಈ ಮೂರು ಕೊಟ್ಟಿರುವಂತಹ ದೃಷ್ಟಾಂತದಲ್ಲಿ ಗಮನಿಸ್ಬೇಕೇನು ಅಂತ ಹೇಳಿದ್ರೆ, ಇಲ್ಲಿ ತ್ರಿಪುಟಿ ಅನ್ನೋದಿದೆ. ಜ್ಞಾನ ಅಂದ್ರೆ ಜ್ಞಾನ, ಜ್ಞಾತ, ಜ್ಞೇಯ ಅನ್ನೋದು ಮೂರು ವಿಭಾಗವೇ. ನಾನು ಜ್ಞಾತ, ಅದ್ರ ಬಗ್ಗೆ ಇರುವಂತಹದ್ದು ಜ್ಞಾನ, ಎದುರುಗಡೆ ಇರೋದು ಜ್ಞೇಯ. ಈ ತ್ರಿಪುಟಿ ಇಲ್ಲಿದೆ. ಲಾಭ, ಲಾಭ ಅಂತ ಹೇಳಿದ್ರೆ ನಾನು ಪಡ್ಕೊಳ್ಳೋನು, ಪಡ್ಕೊಳ್ತಕ್ಕಂಥದ್ದು, ಪಡೆಯಲ್ಪಡ್ತಕ್ಕಂಥದ್ದು, ಪಡೆಯುವಿಕೆ ಮತ್ತು ಪಡೆಯಲ್ಪಡ್ತಕ್ಕಂಥದ್ದು ಅನ್ನೋದು ಮೂರಿದೆ. ಹಾಗೇನೆ ಸುಖ, ಭೋಕ್ತ, ಭೋಜ್ಯ, ಭೋಗ ಅನ್ನುವಂತಹದ್ದು ಮೂರಿದೆ ಅಲ್ಲಿ. ಈ ತ್ರಿಪುಟಿ ಇರೋದನ್ನ, ಆ ತ್ರಿಪುಟಿ ಇರೋವರೆಗೂ ಆ ವ್ಯವಹಾರ ಅನ್ನೋದು ಇರುತ್ತದೆ. ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದನ್ನ ಪಡ್ಕೊಂಡ ಮೇಲೆ ಬೇರೆ ಪಡ್ಕೊಳ್ಳುವಂತಹದ್ದು ಏನು ಉರಿಯೋದಿಲ್ಲ ಅಂದ್ರೆ ಏನರ್ಥ ಅಂದ್ರೆ, ವಾಸ್ತವದಲ್ಲಿ ಆ ತ್ರಿಪುಟಿ ಇಲ್ಲ ಅಂತ ಅರ್ಥ. ಅಂದಾಜ್ ಬಂತ? ಲಾಭ ಅನ್ನೋ ವ್ಯವಹಾರದಲ್ಲಿ ಪಡೆಯುವಿಕೆ, ಪಡೆಯಲ್ಪಡುವವನು, ಪಡೆಯಲ್ಪಡತಕ್ಕಂಥದ್ದು ಎನ್ನುವ ಮೂರು ವಿಭಾಗಗಳು ಇರ್ತವೆ. ಸುಖ ಅನ್ನೋದರಲ್ಲಿ ಭೋಕ್ತ, ಭೋಜ್ಯ, ಭೋಗ ಅನ್ನೋದು ಮೂರು ವಿಭಾಗಗಳು ಇರ್ತವೆ. ಜ್ಞಾನ ಅನ್ನೋದರಲ್ಲಿ ಜ್ಞಾತ, ಜ್ಞಾನ, ಜ್ಞೇಯ ಅನ್ನುವ ಮೂರು ವಿಭಾಗಗಳು ಇರ್ತವೆ. ಇದು ಸಾಧಾರಣ ವ್ಯವಹಾರದಲ್ಲಿ. ಆದ್ರೆ ಆತ್ಮಜ್ಞಾನಿ ಆದಂಥವನಲ್ಲಿ ಈ ವಿಭಾಗ ಇರೋದಿಲ್ಲ, ಈ ತ್ರಿಪುಟಿ ಅನ್ನೋ ವಿಭಾಗ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಈ ತ್ರಿಪುಟಿ ಅನ್ನುವಂತಹದ್ದು ನಾನು ಈಗಾಗಲೇ ಹಿಂದೆ ಹೇಳಿದೆ, ಅನಂತ ಅನ್ನುವಂತಹ ಪದದಲ್ಲಿ ಮೂರು ತರ ಇರುತ್ತದೆ ಅನಂತತ್ವ. ಒಂದು ದೇಶತಃ, ಕಾಲತಃ, ಇನ್ನೊಂದು ವಸ್ತುತಃ ಅಂತ ಹೇಳಿ. ವಸ್ತುತಃ ಅನಂತತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಸ್ತುತಃ ಅನಂತತ್ವ ಅನ್ನೋದು ಇಲ್ಲಿ ಹೇಳ್ತಾರೆ. ತ್ರಿಪುಟಿ ಇದ್ರೆ ಅದು ವಸ್ತುತಃ ಶಾಂತ, ತ್ರಿಪುಟಿ ಇಲ್ಲದಿರುವಿಕೆ ವಸ್ತುತಃ ಅನಂತ. ಈ ಶ್ಲೋಕದಲ್ಲಿ ಬ್ರಹ್ಮದ ಅನಂತತ್ವವನ್ನ, ವಸ್ತುತಃ ಅನಂತತ್ವವನ್ನ ಒತ್ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಗಮನಿಸ್ಬೇಕು. ಆಯ್ತಾ? ಮುಂದಿನ ಶ್ಲೋಕ. ಯದೃಷ್ಟ್ವಾ ನ ಪರಂ ದೃಶ್ಯಂ ಯದ್ಭೂತ್ವಾ ನ ಪುನರ್ಭವೇತ್ ಯಜ್ಞಾತ್ವಾ ನ ಪರಂ ಜ್ಞೇಯಂ ತದ್ಬ್ರಹ್ಮೇತ್ಯವಧಾರಯೇತ್. ಯಾವುದನ್ನ ನೋಡಿದ ಮೇಲೆ, ಯದೃಷ್ಟ್ವಾ ನಾಪರಂ ದೃಶ್ಯಂ, ಯಾವುದನ್ನ ನೋಡುವುದರಿಂದ
ಇನ್ನೊಂದು ನೋಡೋದು ಅಂತ ಉಳಿಯೋದಿಲ್ವೋ? ಹಿಂದಿನ ಶೈಲಿನಲ್ಲೇ ಇದೆ ಈ ಶ್ಲೋಕನು. ಯದ್ಭೂತ್ವಾನ ಪುನರ್ಭವೇತ್, ಯಾವುದು ಆಗುವುದರಿಂದ ಇನ್ನೊಂದಾಗೋದು ಅಂತೇನಿಲ್ಲ. ನಾನು ಡಿಗ್ರಿ ಪಡೆದುಕೊಂಡು IPS ಪರೀಕ್ಷೆ ಪಾಸ್ ಆಗಿ ಪೊಲೀಸ್ ಅಧಿಕಾರಿ ಅಂತ ಆಗ್ತೇನೆ, ಆ ಪೊಲೀಸ್ ಅಧಿಕಾರಿ ಅಂತ ಆಗೋದು. ಹಾಗೇನೆ ಯಾವುದು ಆದ ಮೇಲೆ ಮತ್ತೆ ಇನ್ನೊಂದು ಆಗೋದು ಅಂತ ಇರೋದಿಲ್ವೋ? ಯಾವ್ದದು? ಬ್ರಹ್ಮ. ಮತ್ತೊಂದು ಇವಾಗ ಕಾರ್ಪೊರೇಟರ್ ಆದ್ಮೇಲೆ MLA ಆದ್ಮೇಲೆ MP ಆದ್ಮೇಲೆ ಮಿನಿಸ್ಟರ್ ಆದ್ಮೇಲೆ ಪ್ರಧಾನಮಂತ್ರಿ ಆದ್ಮೇಲೆ ರಾಷ್ಟ್ರಪತಿ ಅಂತ ಆದ್ಮೇಲೆ ಮತ್ತೇನಾಗೋದು ಅಂತ ಇರೋದಿಲ್ವೋ? ಹಾಗೆ ಈ ವೇದಾಂತದ ದೃಷ್ಟಿಯಲ್ಲಿ ನೋಡಿದಾಗ ಯಾವ್ದಾದ ಮೇಲೆ ಮತ್ತೆ ಆಗೋದು ಅಂತ ಏನಿರೋದಿಲ್ವೋ? ಹಾಗೇನೆ ಯಜ್ಞಾತ್ವಾನ ಪರಂ ಜ್ಞೇಯಂ, ಯಾವುದನ್ನ ತಿಳಿದುಕೊಂಡ ಮೇಲೆ ಮತ್ತೆ ತಿಳಿಯಲ್ಪಡುವಂತಹದ್ದು ಅಂತ ಯಾವುದು ಇರೋದಿಲ್ವೋ? ತದ್ ಬ್ರಹ್ಮೇತ್ಯವಧಾರಯೇತ್, ಅದನ್ನೇ ಬ್ರಹ್ಮ ಎಂದು ತಿಳಿದುಕೋ, ಅದುವೇ ಬ್ರಹ್ಮದ ಲಕ್ಷಣ ಅಂತ ತಿಳಿದುಕೋ ಅಂತ ನಮಗೆ ಈ ಪುಸ್ತಕವನ್ನ ಇಟ್ಕೊಂಡು ಓದುವವರಿಗೆ ಹೇಳಿರುವಂತಹದ್ದು. ಸೂಚನೆ ಏನು ಅಂತ ಹೇಳಿದ್ರೆ, ಸೂಚ್ಯವಾಗಿ ಹೇಳಿರುವಂತಹದ್ದು ಅಂದ್ರೆ ಜೀವನ್ ಮುಕ್ತರು ಹಾಗೆ ತಿಳಿದುಕೊಂಡಿರುತ್ತಾರೆ ಅನ್ನೋದು ಉಪದೇಶ. ಇವಾಗ ನಿಮಗೆ ಮೇಲಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಒಂದೇ ಅರ್ಥ ಇದೆಯಲ್ಲ, ಹಾಗಿದ್ಮೇಲೆ ಎರಡನೇ ಶ್ಲೋಕ ಯಾಕೆ ಹೇಳಿದ್ರು ಅಂತ ನಿಮಗೆ ಭಾವನೆ ಬರಬಹುದು. ಅರ್ಥ ಗಾಂಭೀರ್ಯದಿಂದ ಅಥವಾ ಅರ್ಥದ ದೃಷ್ಟಿಯಿಂದ ನೋಡಿದಾಗ ಒಂದೇನೆ, ಆದ್ರೂ ಎರಡನೇದಾಗಿ ಯಾಕೆ ಹೇಳೋದು ವಿಷಯ ಬಂತು ಅಂತ ಹೇಳಿದ್ರೆ, ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೊದಲನೆಯ ಶ್ಲೋಕ ಯಜ್ಞಾತ್ವಾ ಯಜ್ಞಾನಾತ್ ನಾಪರಂ ಜ್ಞಾನಂ ಅಂತ ಹೇಳುವಾಗ ಸಬ್ಜೆಕ್ಟಿವ್ ಆಗಿ ಹೇಳಿದ್ದಾರೆ, ಜ್ಞಾನ ಇಟ್ಕೊಂಡು ಹೇಳಿದ್ದಾರೆ, ವಿಷಯ ತಂತ್ರದಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಇಲ್ಲಿ ಯಜ್ಞಾತ್ವ ನಾಪರಂ ಜ್ಞೇಯಂ ಅಂತ ಹೇಳಿದಾಗ ಆಬ್ಜೆಕ್ಟಿವ್ ಆಗಿ ಹೇಳಿದ್ದಾರೆ, ವಸ್ತು ತಂತ್ರದಲ್ಲಿ ಹೇಳಿದ್ದಾರೆ. ಯಾವ ಜ್ಞಾನ ಬಂದ ಮೇಲೆ ಬೇರೆ ಜ್ಞಾನ ಬೇಡವೋ ಅಂತ ಮೊದಲನೇ ಶ್ಲೋಕದಲ್ಲಿ, ಯಾವುದನ್ನ ತಿಳಿದುಕೊಂಡ ಮೇಲೆ ಮತ್ತೊಂದು ತಿಳಿದುಕೊಳ್ಳುವಿಕೆ, ಮತ್ತೊಂದು ತಿಳಿಯಲ್ಪಡತಕ್ಕಂಥ ವಸ್ತು ಅಥವಾ ವಿಷಯ ಇಲ್ಲ ಅನ್ನೋದು ಎರಡನೇ ಶ್ಲೋಕದಲ್ಲಿ. ಇಷ್ಟೇ ವ್ಯತ್ಯಾಸ, ಬೇರೆ ಏನ್ ವ್ಯತ್ಯಾಸ ಇಲ್ಲ ಅದ್ರಲ್ಲಿ. ನಾನು ಹಿಂದಿನ ಶ್ಲೋಕಕ್ಕೆ ಏನ್ ವಿವರಣೆ ಕೊಟ್ಟನೋ ಅದೇ ವಿವರಣೆ ಯಥಾವತ್ತಾಗಿ ಇದ್ರೊಳಗೂ ತಗೋಬಹುದು. ಅಲ್ಲಿ ಜ್ಞಾನದ ದೃಷ್ಟಿಯಿಂದ, ಈ ಶ್ಲೋಕದಲ್ಲಿ ಜ್ಞೇಯದ ದೃಷ್ಟಿಯಿಂದ ಹೇಳಿರುವಂತಹದ್ದು. ಇಲ್ಲಿ ಯದ್ಭೂತ್ವ ನ ಪುನರ್ಭವೇತ್ ಅಂತ ಹೇಳುವುದನ್ನ ನಾವೊಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದು ಆಗುವುದರಿಂದ ಮತ್ತೆ ಆಗೋದು ಅಂತ ಏನಿರೋದಿಲ್ವೋ ಅಂತ, ಇದರ ಅರ್ಥ ಏನು ಅಂತ ನಾವು ನೋಡಬಹುದು. ಏನು ಅಂತ ಹೇಳಿದ್ರೆ, ನಾವುಗಳು ಕರ್ಮದ ಫಲ ಭೋಗವನ್ನ ಅನುಭವಿಸುವುದಕ್ಕೆ ಶರೀರವನ್ನ ಪಡೆದಿದ್ದೇವೆ. ಈ ಶರೀರವನ್ನ ಬಳಸಿ ಉತ್ತಮೋತ್ತಮ ಕರ್ಮಗಳನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಉತ್ತಮೋತ್ತಮ ಯೋನಿಯಲ್ಲಿ ಹುಟ್ಟುತ್ತೇವೆ. ಈ ಯೋನಿಗಳ ಒಂದು ಇದಕ್ಕಿಂತ ಉತ್ತಮ ಇದು, ಇದಕ್ಕಿಂತ ಉತ್ತಮ ಇದು ಅಂತ ಹೇಳಿ ಹೀಗೆ ಉತ್ತಮ ಗತಿಗಳನ್ನ ತೈತ್ತರೀಯದಲ್ಲಿ ನಾವು ನೋಡ್ತೇವೆ. ಬ್ರಹ್ಮಾನಂದವನ್ನ ವರ್ಣನೆ ಮಾಡುವಾಗ ಅದನ್ನು ಹೇಳಿದ್ರು, ಅದು ಹೇಗಿರುತ್ತೆ ಅಂತ. ಅದು ಸಂದರ್ಭ ಬೇರೆ ಇರ್ಬೋದು, ನಾವಿಲ್ಲಿ ಬಳಸ್ಕೊಳ್ಬಹುದು. ಈಗ ನಾನು ಮನುಷ್ಯನಾಗಿದ್ದೇನೆ, ಉತ್ತಮ ಕರ್ಮಗಳಿಂದ ಏನಾಗ್ತೇನೆ? ಪಿತೃದೇವತೆ ಆಗ್ತೇನೆ. ಪಿತೃದೇವತೆಯಲ್ಲಿಯೂ ಮತ್ತೆ ಎರಡು ಗ್ರೇಡ್, ಕರ್ಮ ಆಜಾನ ದೇವತೆ ಪಿತೃದೇವತೆಯು ಮತ್ತು ವಿಶ್ವೇ ದೇವತೆಗಳು ಅಂತ, ಅದಕ್ಕೆ ಇನ್ನೊಂದು ಹೆಸರಿದೆ, ಅದ್ ನೆನಪಿಗೆ ಬರ್ತಿಲ್ಲ. ಅದಕ್ಕಿಂತ ಮೇಲೆ ಪುಣ್ಯ, ಹೆಚ್ಚಿನ ಪುಣ್ಯ ಮಾಡಿದಾಗ ಏನಾಗ್ತೇನೆ? ಆಜಾನ ದೇವತೆ ಆಗ್ತೇನೆ. ಅದಕ್ಕಿಂತಲೂ ಹೆಚ್ಚಿನ ದೇವತೆ ಪುಣ್ಯ ಮಾಡಿದಾಗ ಕರ್ಮ ದೇವತೆ ಆಗ್ತೇನೆ. ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಮಾಡಿದಾಗ ದೇವತೆ ಆಗ್ತೇನೆ. ಅದಕ್ಕಿಂತಲೂ ಹೆಚ್ಚು ಪುಣ್ಯ ಮಾಡಿದಾಗ ಇಂದ್ರನಾಗ್ತೇನೆ. ಅದಕ್ಕಿಂತಲೂ ಹೆಚ್ಚು ಪುಣ್ಯ ಮಾಡಿದಾಗ ಬೃಹಸ್ಪತಿ ಆಗ್ತೇನೆ. ಅವನಿಗಿಂತಲೂ ಹೆಚ್ಚು ಪುಣ್ಯ ಮಾಡಿದಾಗ ಪ್ರಜಾಪತಿ ಆಗ್ತೇನೆ. ಪ್ರಜಾಪತಿಗಿಂತಲೂ ಹೆಚ್ಚು ಪುಣ್ಯ ಮಾಡಿದಾಗ ಬ್ರಹ್ಮವಾಗ್ತೇನೆ. ಬ್ರಹ್ಮವಾದ್ಮೇಲೆ ಮತ್ತೆ ಆಗೋದು ಅಂತ ಏನಿರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಯದ್ಭೂತ್ವ ನ ಪುನರ್ಭವೇತ್.
ಈ ಎಲ್ಲ ಪದವಿಗಳಿಗೆ ಹೋದ ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಎನ್ನುವಂತೆ ಅವರವರ ಪುಣ್ಯ ಎಷ್ಟಿದೆಯೋ ಅಷ್ಟು ಮುಗಿಯುವವರೆಗೂ ಆ ಪುಣ್ಯ ಆ ಒಂದು ಪದವಿನಲ್ಲಿ ಇರ್ತಾರೆ. ಅದು ಇಂದ್ರ ಪದವಿ ಆಗಿರಲಿ, ಪ್ರಜಾಪತಿ ಪದವಿ ಆಗಿರಲಿ, ಬೃಹಸ್ಪತಿಯ ಪದವಿ ಆಗಿರಲಿ. ಅದೆಲ್ಲವೂ ಮುಗಿದ ಮೇಲೆ, ಅವನ ಪುಣ್ಯ ಶೇಷ ಮುಗಿದ ಮೇಲೆ ಪುನಃ ಮತ್ತೆ ಅವನು ಮನುಷ್ಯನಾಗಿಯೇ ಬರ್ತಾನೆ. ಆದ್ರೆ ಒಂದು ಬಾರಿ ಬ್ರಹ್ಮವಾದ ಮೇಲೆ ಮತ್ತೆ ಪುನಃ ಬೇರೆ ಏನಾಗಬೇಕು ಅಂತ ಏನು ಉಳಿಯೋದಿಲ್ಲ. ಅದನ್ನ ನಾವಿಲ್ಲಿ ಹೇಳೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಗಮನಿಸಬಹುದು. ಇಷ್ಟು ಗೊತ್ತಾದ್ಮೇಲೆ ಮುಂದಿನ ಶ್ಲೋಕಕ್ಕೆ. ತಿರ್ಯಗೂರ್ಧಮಧಃ ಪೂರ್ಣಂ ಸಚ್ಚಿದಾನಂದಮದ್ವಯಂ ಅನಂತಂ ನಿತ್ಯಮೇಕಂ ಯತ್ ತದ್ಬ್ರಹ್ಮೇತ್ಯವಧಾರಯೇತ್. ಈಗ ಈ ಶ್ಲೋಕದಲ್ಲಿ ನಾವು ಹೀಗೆ ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅಂತ ಜಿಜ್ಞಾಸುಗಳಿಗೆ ಹೇಳಿದಂತೆ ಜೀವನ್ಮುಕ್ತರು ಹೀಗೆ ಭಾವಿಸ್ತಾರೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ ಹಿಂದಿನ 2 ಶ್ಲೋಕಗಳಂತೆ. ಇದು ಹಿಂದಿನ 2 ಶ್ಲೋಕಗಳಿಗಿಂತಲೂ ಸ್ವಲ್ಪ ಭಿನ್ನ. ಹಿಂದಿನ 2 ಶ್ಲೋಕಗಳು ತ್ರಿಪುಟಿಯನ್ನೇ ಆಧರಿಸಿ ಹೇಳಿರುವುದಾದರೆ, ಈ ಶ್ಲೋಕ ಸ್ವಭಾವವನ್ನಾಧರಿಸಿ, ಅದರ ಸ್ವಗುಣವನ್ನ, ಅದರ ಸ್ವಸ್ವರೂಪವನ್ನ ಆಧರಿಸಿ ಹೇಳಿರುವಂಥದ್ದು. ಸ್ವರೂಪ ಅನ್ನೋದು ಉತ್ತಮ ಪದ, ಸ್ವಭಾವ ಸ್ವಗುಣ ಅನ್ನೋದಕ್ಕಿಂತ ಸ್ವಸ್ವರೂಪವನ್ನ ಆಧರಿಸಿ ಹೇಳಿರುವಂತಹ ವರ್ಣನೆ ಇದು. ಇವಾಗ ಈಗ ಹಿಂದಿನ ತ್ರಿಪುಟಿ ಆಧರಿಸಿ, ಸ್ವರೂಪದ ಆಧರಿಸಿ ಅನ್ನೋದು ವ್ಯತ್ಯಾಸ ಏನು, ಹೇಗಿರುತ್ತೆ ಅಂತ ನೋಡಿ. ನಾನ್ ಚೆನ್ನಾಗಿ ಮಾಡ್ತೇನೆ, ಮಾತಾಡ್ತೇನೆ ಅಂತ ಹೇಳೋದು ನನ್ನ ಯಾವುದೋ ಒಂದು ಕರ್ತೃತ್ವದ ಮೇಲೆ ಒತ್ತು ಕೊಟ್ಟು ಹೇಳಿರುವಂತಹದ್ದು. ಈ ಕರ್ತೃತ್ವ ನಡಿಬೇಕಾದ್ರೆ ಅಲ್ಲಿ ತ್ರಿಪುಟಿ ಅಂತ ಇರ್ತದೆ. ಮಾತನಾಡೋದು, ಮಾತನಾಡುವವನು, ಕೇಳಿಸ್ಕೊಳ್ಳುವವನು ಅಂತ 3 ಇರ್ತದೆ ಅಲ್ಲಿ, ಅದು ತ್ರಿಪುಟಿ. ಇವಾಗ ಇವನು ಬಹಳ ಶಾಂತ ಚಿತ್ತನು, ಅಥವಾ ಇವನು ಪ್ರಸನ್ನನು, ಇವನು ಬಹಳ ಒಳ್ಳೆಯವನು ಅಂತ ಹೇಳಿದಾಗ ಇಲ್ಲಿ ಕರ್ತೃತ್ವ ಅನ್ನೋದೇನಿರೋದಿಲ್ಲ, ಅದು ಅವನ ಸ್ವರೂಪ, ಅವನ ಸ್ವಭಾವ. ಹಾಗೆ ಕರ್ತೃತ್ವವನ್ನಿಟ್ಕೊಂಡು ಮತ್ತು ಸ್ವಭಾವವನ್ನಿಟ್ಕೊಂಡು ಹೇಳಿರುವಂಥದ್ದು. ಇಲ್ಲಿ ಸ್ವರೂಪ ಅನ್ನೋ ಪದ ಹೆಚ್ಚು ಸೂಕ್ತವಾಗ್ತದೆ. ಬ್ರಹ್ಮದ ಸ್ವರೂಪವನ್ನಿಟ್ಟುಕೊಂಡು ಹೇಳಿರುವಂತಹ ಶ್ಲೋಕ ಇದು. ತಿರ್ಯಗೂರ್ಧಮದಃ ಪೂರ್ಣಂ ಸಚ್ಚಿದಾನಂದಮದ್ವಯಂ ಅನಂತಂ ನಿತ್ಯಮೇಕಂ ಯತ್ ತದ್ಬ್ರಹ್ಮೇತ್ಯವಧಾರಯೇತ್. ಯಾವುದು? ತಿರ್ಯಕ್ ಊರ್ಧ್ವಂ ಅಧಃ ಪೂರ್ಣಂ. ತಿರ್ಯಕ್ ಮಧ್ಯದಲ್ಲಿ, ಊರ್ಧ್ವಂ ಮೇಲೆ, ಅಧಃ ಕೆಳಗಡೆ, ಪೂರ್ಣವಾಗಿದೆ. ಅಂದ್ರೆ ಯಾವುದು ಮಧ್ಯದಲ್ಲೂ ತುಂಬಿಕೊಂಡಿದೆ, ಮೇಲೇನೂ ತುಂಬಿಕೊಂಡಿದೆ, ಕೆಳಗಡೆನೂ ತುಂಬಿಕೊಂಡಿದೆ. ಅಂದ್ರೆ ಏನರ್ಥ? ಎಲ್ಲ ಕಡೆಯಿಂದಲೂ ತುಂಬಿಕೊಂಡಿದೆ ಅಂತ. ಸರ್ವವ್ಯಾಪಿಯಾಗಿದೆ, ಓತಪ್ರೋತವಾಗಿದೆ ಅಂತ. ಹಾಗೆ ತುಂಬಿಕೊಂಡಿರೋದು ಸಚ್ಚಿದಾನಂದಂ ಅದ್ವಯಂ. ಸತ್ ಚಿತ್ ಆನಂದಂ ಅದ್ವಯಂ. ಸತ್ ಅಂದ್ರೆ ಇರುವುದು, ಚಿತ್ ಅಂದ್ರೆ ಚೈತನ್ಯ, ಆನಂದ ಅದರ ಸ್ವಭಾವ, ಅದ್ವಯ ಅದು ಒಂದೇ ಒಂದಿರುತ್ತೆ. ಚೈತನ್ಯ ಅಂದ್ರೆ ಅದು ಜ್ಞಾನ, ಜ್ಞಾನ ಯಾವಾಗಲೂ ಒಂದೇ ಇರ್ತದೆ. ಅಂತಹದ್ದು ಅನಂತಂ. ಅನಂತ ಇಲ್ಲಿ ದೇಶತಃ, ಕಾಲತಃ, ವಸ್ತುತಃ ಅಂದ್ರೆ ತ್ರಿಪುಟಿ ರಾಹಿತ್ಯ. ಅದು ನಿತ್ಯಂ ಯಾವಾಗಲೂ ಇದೆ, ಏಕಂ ಒಂದೇ ಇದೆ. ಯಾವುದೋ ಅದು ಬ್ರಹ್ಮ ಇತ್ಯವಧಾರಯೇದ್, ಅದು ಬ್ರಹ್ಮ ಎಂಬುದಾಗಿ ತಿಳಿದುಕೋ ಅಂತ. ಈ ಎಲ್ಲಾ ಲಕ್ಷಣಗಳು ಆತ್ಮನಲ್ಲಿ ಅನ್ವಯ ಆಗುವುದೇ. ಅಂತಹ ಲಕ್ಷಣಗಳಿದೆ. ಆತ್ಮವು ಎಲ್ಲ ಕಡೆ, ಹಿಂದಿನ ಜೀವನ್ಮುಕ್ತ ಸ್ಥಿತಿನಲ್ಲಿ ನಾವು ನೋಡಿದ್ವಿ ತಾನೆ, ಎಲ್ಲದರಲ್ಲಿ ಅವನನ್ನೇ ಕಾಣ್ತಾನೆ ಅಂತ ಹೇಳಿದಾಗ ತಿರ್ಯಗೂರ್ಧ್ವಂ ಅಧಃ ಪೂರ್ಣಂ, ಮೇಲೆ ಕೆಳಗಡೆ ನಮ್ಮ ಮಧ್ಯ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ ಅಂತ. ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಅಂತ ನೇರವಾದ ಅದೇ ಶಬ್ದಗಳಲ್ಲಿಯೇನೆ ಹಿಂದೆ ಆತ್ಮದ ವರ್ಣನೆಗೆ ಹೇಳಿದ್ದಾರೆ ಅಲ್ವಾ. ಅವನು ಆತ್ಮಜ್ಞಾನಿಯಾದಂಥವನು ಹಾಗೆ ಕಾಣ್ತಾನೆ ಅನ್ನೋದನ್ನ ನಾವು ನೋಡುದು. ಅತದ್ವ್ಯಾವೃತ್ತಿ ರೂಪೇಣ ವೇದಾಂತೈರ್ಲಕ್ಷ್ಯತೆ ದ್ವಯಂ ಅಖಂಡಾನಂದಮೇಕಂ ಯತ್ ತದ್ಬ್ರಹ್ಮೇತ್ಯವಧಾರಯೇತ್.
ಅತದ್ವ್ಯಾವೃತ್ತಿ ರೂಪೇಣ ಅಂದ್ರೆ ಉಪನಿಷತ್ತುಗಳು, ವೇದಾಂತ ಅಂದ್ರೆ ಉಪನಿಷತ್ತು. ಉಪನಿಷತ್ತುಗಳು ಹೇಗೆ ತೋರಿಸ್ಕೊಡ್ತವೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಹಾಸು ಹೊಕ್ಕಾಗಿರುವ ಬ್ರಹ್ಮವನ್ನ ನಮ್ಮ ತಿಳುವಳಿಕೆಗೋಸ್ಕರ ಥಾಟ್ ಪ್ರೊಸೆಸ್ ಅಲ್ಲಿ ವಿಂಗಡಿಸಿ ತಿಳಿಸ್ಕೊಡ್ತವೆ. ಇದು ಎಲ್ಲ ಜಗತ್ತಿನಿಂದ ನಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಬೇರ್ಪಡಿಸಿ ತಿಳಿಸ್ಕೊಡ್ತವೆ. ಹಾಗೆ ಕೊಡಲ್ಪಟ್ಟಂತಹ ವೇದಾಂತದ ವಾಕ್ಯದಿಂದ ಹೇಳಲ್ಪಟ್ಟಂತಹ ಅಖಂಡವಾಗಿರುವ, ವಿಂಗಡಿಸಿ ತೋರಿಸಿದ್ರು ಅದು ಕೇವಲ ನಮಗೆ ತಿಳಿಸೋದಕ್ಕೆ ಹಾಗೆ ವಿಂಗಡಿಸಿ ಬೇರ್ಪಡಿಸಿ ತೋರಿಸಿದ್ದೇ ಹೊರತು ಅದು ಅದರ ಸ್ವಭಾವ ಅಲ್ಲ ಅನ್ನೋದು ಅಧ್ಯಾರೋಪ ಅಪವಾದ ಅನ್ನೋದರ ಪ್ರಕ್ರಿಯೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಮೊದಲು ಅದು ಬೇರೆ ಅಂತ ಹೇಳಿ ಆಮೇಲೆ ಅದೇ ಅಂತ ಹೇಳೋದು, ಅದ್ರ ಮೇಲೆ ಆರೋಪ ಮಾಡಿ ಆಮೇಲೆ ಅದಲ್ಲ ಅಂತ ಅಲ್ಗಳಿಯೋದು. ಹಾಗೆ ಅತದ್ವ್ಯಾವೃತ್ತಿ ರೂಪದಿಂದಿದ್ರು ಅಖಂಡವಾಗಿರುವಂತಹ ಏಕವಾಗಿರುವಂತಹದ್ದು ಯಾವುದಿದೆಯೋ ಅದು ಬ್ರಹ್ಮ ಎಂಬುದಾಗಿ ತಿಳಿ ಅಂದ್ರೆ ಜೀವನ್ಮುಕ್ತನು ಹಾಗೆ ತಿಳಿದಿರುತ್ತಾನೆ ಎನ್ನುವಂತಹದ್ದನ್ನು ನಾವು ನೋಡಬಹುದು. ಇಲ್ಲಿಗೆ ಈ 4 ಶ್ಲೋಕಗಳಲ್ಲಿ ಒಂದು ಸಂಬಂಧವನ್ನ ನಾವು ನೋಡಿದ್ವಿ. ಬ್ರಹ್ಮದ ಲಕ್ಷಣವನ್ನ ಆತ್ಮದಲ್ಲಿ ಹೇಗೆ ಜೀವನ್ಮುಕ್ತನು ಆತ್ಮನ ಮೂಲಕ ಬ್ರಹ್ಮವನ್ನು ಕಾಣ್ತಾನೆ ಅಥವಾ ಕಾಣಬಹುದು ಅನ್ನೋದನ್ನ ನಮಗೆ ಜಿಜ್ಞಾಸುಗಳಿಗೆ ತಿಳಿಸ್ಕೊಟ್ರು ಅನ್ನೋದನ್ನ ನೋಡಿದ್ವಿ. ಈಗ ಏನಾದ್ರೂ ಒಂದಿಷ್ಟು ಸಂಶಯಗಳು ಅಂತಿದ್ರೆ ನಾವು ಕೇಳಬಹುದು. ಗುರುಗಳೇ, ನನಗೆ 2 ಡೌಟ್ ಇದೆ. ಒಂದು, ಈಗ ಆತ್ಮನ ಸ್ವರೂಪ ದೇಶ ಸಹ ಅನಂತ, ಮತ್ತೇನೊಂದು ಕಾಲತಃ ಅನಂತ, ಅವೆರಡು ಅರ್ಥ ಆಯ್ತು. ಬಟ್ ಈ ವಸ್ತು ಸಹ ಅನಂತ ಅಂದ್ರೆ ಏನು? ವಸ್ತುತಃ ಅನಂತ ಅಂದ್ರೆ ತ್ರಿಪುಟಿ ರಾಹಿತ್ಯ. ಇವಾಗ ತ್ರಿಪುಟಿ ಅನ್ನೋದ್ರಲ್ಲಿ 3 ಅಂಶಗಳು ಇರ್ತವೆ: ಜ್ಞಾತ, ಜ್ಞಾನ, ಜ್ಞೇಯ ಅಂತ. ಸರಿನಾ? ಈ 3 ಬೇರೆ ಬೇರೆ ಇದ್ದಾಗಲೇನೆ ಒಂದು ಕಾರ್ಯ ನಡೆಯೋದು. ಜ್ಞಾನ ಅನ್ನೋ ತಿಳುವಳಿಕೆ ಅನ್ನೋ ಕಾರ್ಯ ನಡೆಯೋದು. ಸರಿನಾ? ಇದು ಸಾಧಾರಣ ಸ್ಥಿತಿ. ಆದ್ರೆ ಬ್ರಹ್ಮವು ಜ್ಞೇಯದ ಮೂಲ ರೂಪವೂ ಬ್ರಹ್ಮವೇ. ಜ್ಞೇಯ ಅಂದ್ರೆ ಜಗತ್ತು, ಜಗತ್ತಿನ ಮೂಲ ರೂಪವೂ ಬ್ರಹ್ಮವೇ. ಜ್ಞಾತ ಅಂದ್ರೆ ನಾನು, ನನ್ನ ಮೂಲ ರೂಪವೂ ಬ್ರಹ್ಮವೇ ಅನ್ನೋದನ್ನ ಈ ಆತ್ಮಬೋಧ ಗ್ರಂಥದಿಂದಲೇನೆ ನಾನು ಇವಾಗ್ಲೇನೆ ಕಲಿತೆ, ತಿಳಿದುಕೊಂಡೆ. ಜ್ಞಾನವು ಬ್ರಹ್ಮ ಅನ್ನೋದನ್ನು ತೈತ್ತರೀಯ ಉಪನಿಷತ್ತು ಹೇಳ್ತಾ ಇದೆ. ಹಾಗಾಗಿ ಜ್ಞಾತ, ಜ್ಞಾನ, ಜ್ಞೇಯ ಎನ್ನುವಂತಹ 3 ವಿಭಾಗಗಳು ಬ್ರಹ್ಮವೇ ಆಗಿರುವುದರಿಂದ ಆ ತ್ರಿಪುಟಿ ಇಲ್ಲ ಅನ್ನೋದೇ ವಸ್ತುತಃ ಅನಂತ. ಅಲ್ಲಿ 3 ವಸ್ತುಗಳು ಇದಾವೆ ಅಂತ ಹೇಳಿದ್ರೆ 3 ವಸ್ತುಗಳು ಶಾಂತವಾಗಿರ್ಬೇಕು ತಾನೆ, ಆವಾಗಲೇ ನಾನು 3 ವಸ್ತು ಅಂತ ಹೇಳಬಹುದು. ಜ್ಞಾತ, ಜ್ಞಾನ, ಜ್ಞೇಯ ಅನ್ನೋದೇ 3 ವಸ್ತುಗಳು ಅಂತ ಇಟ್ಕೊಳ್ಳಿ. ಹೀಗೆ ವಿಂಗಡ ಬೇರೆ ಬೇರೆಯಾಗಿರುವಾಗ ಅವು ಶಾಂತ. ಆದರೆ ಬ್ರಹ್ಮವು 3ಕ್ಕೂ ಮೂಲ ಕಾರಣ ಬ್ರಹ್ಮವೇ ಆಗಿರುವುದರಿಂದ ಆ ಬ್ರಹ್ಮದಲ್ಲಿ ಇವು ಬೇರೆ ಬೇರೆ ಆಗಿರುವುದಿಲ್ಲ ಅನ್ನೋದೇ ವಸ್ತುತಃ ಅನಂತ್ಯ. ವಸ್ತುತಃ ಶಾಂತ ಅಂದ್ರೆ ಈ ವಸ್ತು ಇಲ್ಲಿವರೆಗೆ ಇದೆ ಅಂತ ಆಯ್ತು, ಇನ್ನೊಂದು ವಸ್ತು ಇದಿಲ್ಲಿದೆ ಅಂತ ಆಯ್ತು, ಇನ್ನೊಂದು ವಸ್ತು ಅದಲ್ಲಿದೆ ಅಂತ ಆಯ್ತು. 3 ವಸ್ತುವಿನಲ್ಲಿ ಒಂದೇ ಅಂತಿದ್ದಾಗ 3 ಬೇರೆ ವಸ್ತುಗಳು ಅಂತ ಉಳಿಯೋದಿಲ್ವಲ್ಲ. ಇದು ವಸ್ತುತಃ ಅನಂತ್ಯ. ಇದನ್ನ ನಾವು ಸರಳ ಭಾಷೆಯಲ್ಲಿ ತ್ರಿಪುಟಿ ರಾಹಿತ್ಯ ಅಂತ ಹೇಳ್ತೀವಿ. ಅದೇ 3 ವಸ್ತುಗಳು ಇದೆ ಅಂತ ಅನ್ಕೊಂಡ್ರು ಕೂಡ 3 ವಸ್ತುಗಳಿಗೆ ಆಧಾರ ಬಂದು ಬ್ರಹ್ಮ, ಆದ್ರಿಂದ ಸೊ ವಸ್ತು ಸಹ ಅನಂತ ಅಂತ ಹೇಳ್ಬೋದಲ್ಲ ಗುರುಗಳೇ? 3 ವಸ್ತುವಿನಲ್ಲಿ ಮೂಲ ಕಾರಣ ಅಥವಾ ಮೂಲ ವಸ್ತು ಬ್ರಹ್ಮವೇ ಆಗಿರುವುದರಿಂದ ಅದರಲ್ಲಿ ಬೇರೆ ಬೇರೆಯಾಗಿ ಉಳಿಯೋದಿಲ್ಲ. ರೈಟ್ ಹೌದು. ಇವಾಗ ನಿಮ್ ಮನೆಯಲ್ಲಿ ಫೈಬರ್ ಇದೆ, ಪ್ಲಾಸ್ಟಿಕ್ ಚೇರ್ ಇದೆ, ಪ್ಲಾಸ್ಟಿಕ್ ಟೇಬಲ್, ಫೈಬರ್ ಟೇಬಲ್ ಇದೆ, ಇನ್ನೊಂದು ಫೈಬರ್ ಟೀಪಾಯ್ ಇದೆ. ಸಾಧಾರಣ ದೃಷ್ಟಿಯಿಂದ, ಮಗುವಿನ ದೃಷ್ಟಿಯಿಂದ ಅಥವಾ ಚಿಕ್ಕ ಮಗುವಿನ ದೃಷ್ಟಿಯಿಂದ ಅವು 3 ಬೇರೆ ಬೇರೆ ಪದಾರ್ಥಗಳು. ಹೌದು. ಫಿಸಿಕ್ಸ್ ಗೊತ್ತಿರೋ ದೃಷ್ಟಿಯಿಂದ ಅವು 3 ಒಂದೇ ಪದಾರ್ಥಗಳು. ರೈಟ್. ಅದ ಮೆಟೀರಿಯಲ್ ವೈಸ್ ಹೋದ್ರೆ ಅದು ಒಂದೇ ಮೆಟೀರಿಯಲ್ ಆಗಿರುತ್ತೆ.
ಫಿಸಿಕ್ಸ್ ಗೊತ್ತಿರೋನು ಅಂದ್ರೆ ಇಲ್ಲಿ ಆತ್ಮಜ್ಞಾನಿ ಅಂತ ಅರ್ಥ ಇಲ್ಲಿ. ಅಂದ್ರೆ ಜಗತ್ತು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅದನ್ನ, ಅಂದ್ರೆ ಈ ಜಗತ್ತಿಗೆಲ್ಲ ಆಧಾರ ಕಾರಣಭೂತವಾಗಿರೋದು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಸೊ ಆ ಅಂದ್ರೆ ಕಾರಣ ಹಲೋ ಕಾರಣದ ದೃಷ್ಟಿಯಿಂದ ನೋಡಬಲ್ಲವನು. ಅವರೇ ಆತ್ಮಜ್ಞಾನಿ ಆಗ್ತಾರೆ. ಹಲೋ ಗುರುಗಳೇ. ಗುರುಗಳೇ, ವಸ್ತುತಃ ಅನಂತ ಅಂದ್ರೆ ಇದೆ, ಮೂರಲ್ಲೂ ಪ್ಲಾಸ್ಟಿಕ್ ಇದೆ, ಆದ್ರಿಂದ ಅವು ಮೂರು ಬೇರೆ ಬೇರೆ ಅಲ್ಲ ಅನ್ನೋದೇ ವಸ್ತುತಃ ಅನಂತ್ಯ. ರೈಟ್ ರೈಟ್ ಗುರುಗಳೇ. ಈ ಒಂದು ದೇಶ ಸಹ ಅನಂತ ಕೂಡ ಅದೇ ಒಂದು ಅರ್ಥನೇ ಬರುತ್ತಲ್ಲ ಅವಾಗ. ದೇಶತಃ ಅನಂತ ತುಂಬಾ ಸುಲಭವಾಗಿ ತಿಳ್ಕೊಳ್ಬಹುದು, ಅದಕ್ಕೆ ಹೆಚ್ಚು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಅಂದ್ರೆ ಎಲ್ಲ ಕಡೆ ಅದು ಸರ್ವವ್ಯಾಪಿ ಆಗಿರೋದು ಅಂತಾನೆ ಭಾವಿಸಬಹುದಲ್ಲ. ದೇಶತಃ ಅನಂತ. ರೈಟ್ ಗುರುಗಳೇ. ಗುರುಗಳೇ, ಮತ್ತೆ ಆಕ್ಚುಲಿ ಇನ್ನೊಂದು ಇವತ್ತು ಯೋಚನೆ ಬಂದಿತ್ತು ಗುರುಗಳೇ. ಅಂದ್ರೆ ಯೂಶಲಿ ನಾವು 84 ಲಕ್ಷ ಜನ್ಮಗಳಾದ್ಮೇಲೆ ಯಾರಿಗೇ ಆಗ್ಲಿ ಮನುಷ್ಯ ಜನ್ಮ ಬರುತ್ತೆ ಅಂತ ನಮ್ಮ ಇವ್ರು ಹೇಳ್ತಾರಲ್ಲ ಗುರುಗಳೇ, ಶಾಸ್ತ್ರಗಳಲ್ಲೆಲ್ಲ. ಬಟ್ ಮತ್ತೆ ನಾವು ಈಗ ಅದೊಂಥರ ಪಾಸಿಟಿವ್ ಆಗಿ ನಾವು ನೋಡ್ಬೋದು ಗುರುಗಳೇ. ಅಂದ್ರೆ 84 ಲಕ್ಷ ಜನ್ಮಗಳಾದ್ಮೇಲೆ ನಮ್ಗೊಂದು ದೇಹ ಸಿಕ್ಕಿದೆ ಅಂತ ಖುಷಿ ಪಡೋ ತರ ಆ ಒಂದು ಶಾಸ್ತ್ರ ಹೇಳುತ್ತೆ. ಮತ್ತೆ ನಮ್ಗೆ ನಿಜ ಹೇಳ್ಬೇಕಂದ್ರೆ ದೇಹನು ಮತ್ತೆ ಈ ಮನಸ್ಸೇ ಒಂಥರ ಅಡ್ಡ ಕೂಡ ಇರತ್ತೆ ಆ ಆತ್ಮಜ್ಞಾನಕ್ಕೆ. ಯಾಕಂದ್ರೆ ನಾವು ಇದಕ್ಕೆ ನಾವು ಐಡೆಂಟಿಫೈ ಮಾಡ್ಕೊಂಡಿರ್ತೀವಿ. ಕರೆಕ್ಟ್. ಅಂದ್ರೆ ನಾವು ಒಂಥರ ಇದನ್ನ ಪಾಸಿಟಿವ್ ಆಗಿ ನೋಡ್ಬೇಕಾಗತ್ತೆ ಅಥವಾ ನೆಗೆಟಿವ್ ಆಗಿ ನೋಡ್ಬೇಕಾಗತ್ತೆ? ಹೆಂಗ್ ಅಪ್ರೋಚ್ ಆಗ್ಬೇಕಾಗತ್ತೆ ನಮ್ಮ ಬಾಡಿ ಮೈಂಡ್ ನ? ನೋಡಿ ಗುರುಗಳೇ, ಪಾಸಿಟಿವ್ ಆಗಿಯೇನೆ ನೋಡಿ ನೀವು. ಈಗ ಬೇರೆ 84 ಲಕ್ಷಗಳು ಜೀವರಾಶಿಗಳು ಅಂತ ಇದಾವಲ್ವಾ? ಗುರುಗಳೇ, ಆ ಎಲ್ಲ ಜೀವರಾಶಿಯಲ್ಲಿ ಸುಮ್ಮನೆ ಅಲ್ಲಿ ಹಿಂದಿನ ಜನ್ಮದ ಕರ್ಮ ಫಲ ಅನುಭವಿಸೋದಕ್ಕಷ್ಟೇನೆ ಸೀಮಿತ. ಮುಂದೆ ಅಲ್ಲಿ ಮಾಡಿರುವ ಕರ್ಮಗಳು ಕೌಂಟ್ ಆಗೋದಿಲ್ಲ. ಮನುಷ್ಯ ಶರೀರದಲ್ಲಿರುವಾಗ ಮಾಡಿರುವ ಕರ್ಮವೇ ಕೌಂಟ್ ಆಗೋದು. ಆದ್ರಿಂದ ನಮ್ಮ ಮನುಷ್ಯ ಶರೀರ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರೋದು. ಈಗ ಇಲ್ಲಿ ಮಾಡಿರೋದು ಕೌಂಟ್ ಆಗ್ತದೆ ಅಂತೇನು? ನಾವಿಲ್ಲಿ ಮಾಡಿರೋ ಕರ್ಮ ಆಗಾಮಿಯಲ್ಲಿ ಹೋಗಿ ಶೇಖರಣೆ ಆಗ್ತದೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಈ ಕಡೆ ಶ್ಲೋಕ ಇವಾಗ ಹೇಳಿದ್ರಲ್ಲ, ಅದು ಇನ್ನೊಂದ್ಸತಿ ಹೇಳಿ ಗುರುಗಳೇ. ಅದು ಸ್ವಲ್ಪ ಅದದ್ಭಯಾವೃತ್ತಿ ರೂಪೇಣ. ಅದದ್ಭಯಾವೃತ್ತಿ ರೂಪೇಣ ಅಂತ ಹೇಳಿದ್ರೆ, ನಾವು ಈ ಜಗತ್ತೆಲ್ಲವೂ ಬ್ರಹ್ಮದಿಂದಲೇನೆ ಬಂದಿದೆ, ಸರಿನಾ? ಆ ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂತಾದ್ರೆ ನಾವು ನಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಜಗತ್ತಿನಿಂದ ಬ್ರಹ್ಮವನ್ನ ಬಿಡಿಸಿ, ವಿಂಗಡಿಸಿ, ಬೇರ್ಪಡಿಸಿ ತಿಳ್ಕೊಳ್ಳುತ್ತೀವಿ. ಹಾಗೆ ಬೇರ್ಪಡಿಸಿ ತಿಳ್ಕೊಳ್ಳೋದಕ್ಕೆ ಅತದ್ವ್ಯಾವೃತ್ತಿ ಅಂತ ಹೇಳೋದು. ಆದ್ರೆ ಅದು ತಿಳಿದುಕೊಳ್ಳುವ ಉದ್ದೇಶಕ್ಕೆ ಮಾತ್ರ. ತಿಳಿದುಕೊಂಡಾದ್ಮೇಲೆ ಅದು ಅಖಂಡವೇ. ಮುಗಿಸೋದು ಹಾಗಾದ್ರೆ? ಸರಿ, ಎಲ್ರಿಗೂ ನಮಸ್ಕಾರ.